ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಎಷ್ಟೋ ವೆರೈಟಿ ದೋಸೆಯನ್ನು ನೀವೂ ಮಾಡ್ಕೊಂಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈಸಿನೂ ಟೇಸ್ಟ್ನೂ ತುಂಬ ಹೆಲ್ದಿ ಅಥವಾ ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು. ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿ ಇದ್ದೇ ಇರ್ತಾರೆ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಈ ಬಟ್ಲೆ 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಕೆಲವರು ಇದನ್ನು ದೋಸೆ ಅಕ್ಕಿ ಅಂತಲೂ ಸಿಗ್ತಾವಲ್ಲ, ಅದರಲ್ಲೇನೂ ಈ ರೆಸಿಪಿಯನ್ನು ಮಾಡ್ಕೋಬೋದು ರೀ. ನೋಡಿ, 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಕಡಲೆಕಾಳನ್ನು ತೊಗೊಂಡಿದ್ದೀನಿ ರೀ. ನಾನು 2 ಅಕ್ಕಿಗೆ 1 ಕಡಲೆಕಾಳನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ. ನೋಡಿ, ಅಕ್ಕಿಯಲ್ಲಿನೂ ತೂಸಿರ್ತದೆ, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ನೀರನ್ನು ತೆಗಿತೀನಿ ರೀ. ಈಗ ನೋಡಿ, ನೀರನ್ನು ತೆಗೆದುಬಿಟ್ಟಿನಿ, ಮತ್ತು ಬೇರೆ ನೀರನ್ನು ಹಾಕ್ತೀನಿ ರೀ. ಇದನ್ನು ನಾನು ಬೆಳಗ್ಗೆ 10 ಗಂಟೆಗೆ ನೆನೆಸಿಡತ್ತೀನಿ ರೀ. ಕಡಲೆಕಾಳು ನೆನೆಯೋಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತದೆ, ಅದಕ್ಕೆ ನಾನು 10 ಗಂಟೆಗೆ ಬೇಗನೆ ಹಾಕಿದ್ದೀನಿ. ಅಂದ್ರೆ ಇಲ್ಲಾಂದ್ರೆ ನೀವು ಉಗುರು ಬೆಚ್ಚಗೆ ನೀರಿನಲ್ಲಿನೂ ನೆನೆಸ್ಬೋದು. ಇದು ಸಾಯಂಕಾಲ ನಾನು 5 ಗಂಟೆಗೆ ರುಬ್ಕೋತೀನಿ ರೀ. ನೋಡಿ, ಈಗ ಸಾಯಂಕಾಲ 5 ಗಂಟೆ ಆಗಿದೆ ರೀ. ಕಡಲೆಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದವ್ರಿ. ನೋಡಿ, ಇದನ್ನು ಕಡಲೆಕಾಳು ಬೇಗ ನೆನೆಯಲ್ಲ, ನೀವು 4 ಅವರದು ನೆನೆಸಿದ್ರೆ ನೆನೆಯಲಿದು. ಅದಕ್ಕೆ 6ರಿಂದ 7 ಅವರೇ ಇದನ್ನು ನೆನೆಸ್ಬೇಕು. ಅಥವಾ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆ ಹಾಕಿರಿ. ಅನ್ಕತಕ್ಕೆ ಅದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಅದೇ ಬಟ್ಲೆನೇ 1 ಬಟ್ಲಾಗಷ್ಟು ನಾನು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಚ್ಛ ಮಾಡಿ ಇಟ್ಕೊಂಡೆ ತೊಗೊಂಡಿದ್ದೀನಿ ರೀ. ಅವಲಕ್ಕಿಯಲ್ಲೇನೋ ದೂಸಿರ್ತದೆ ರೀ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ. ನೋಡಿ, ಈ ನೀರನ್ನು ತೆಗಿತೀನಿ ರೀ. ನೋಡಿ, ನೀರನ್ನು ತೆಗೆದುಬಿಟ್ಟಿದ್ದೀನಿ ರೀ. ಈ ಅವಲಕ್ಕಿಯನ್ನು ಆ ಅಕ್ಕಿ ಮತ್ತು ಕಡಲೆಕಾಳು ಏನು ನೆನೆಸಿದ್ದೇನಲ್ಲ ರೀ, ಅದಕ್ಕೆ ನಾನು ಇದನ್ನು ಹಾಕೋತೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಅದ್ರ ಜೊತೆ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಇದನ್ನು ರುಬ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕಿ, ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಇದು ಹಿಟ್ಟು ಅಷ್ಟು ಬೆಳ್ಳಗಾಗಿರಲ್ಲ ರೀ. ಆ ಕಡಲೆಕಾಳು ಸಿಪ್ಪೆಯಿಂದ ಸ್ವಲ್ಪ ಕೆಂಪುಗನೆ ಆಗಿರ್ತದೆ ರೀ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿರಿ, ಎಲ್ಲವನ್ನು ರುಬ್ಕೋತಾ ಇದ್ದೀನಿ. ಕಡಲೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಪ್ರೋಟೀನ್ ಇರುವಂಥದ್ದು ರೀ ಇದು. ನೋಡಿ, ಈಗ ಇದನ್ನು ನಾನು ಸಾಯಂಕಾಲ 5 ಗಂಟೆಗೆ ರುಬ್ಬಿದ್ದೀನಿ ರೀ. ಬೆಳಗಿನವರೆಗೂ ಫರ್ಮೆಂಟೇಷನ್ ಆಗಿ ಬಿಡ್ತೀನಿ. ನೋಡಿ, ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬೇದು ನೋಡಿರಿ. ನೋಡಿ, ತುಂಬಾ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಬಂದದ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಆ ಸಿಪ್ಪೆದಿಂದ ಹಿಟ್ಟು ಸ್ವಲ್ಪ ಕೆಂಪು ಕಲರ್ ಆಗಿರ್ತದೆ ರೀ ಇದು. ನೋಡಿ, ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಈ ಪಾತ್ರೆಗೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದು ಹಿಟ್ಟು ಕರೆಕ್ಟಾಗಿದೆ ರೀ. ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನಿಮ್ಗೆ ಗಟ್ಟಿ ಅನ್ಸಕತ್ತಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದನ್ನು ನಾನು ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ತೆವೆಯನ್ನು ಸ್ವಲ್ಪ ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ನಾನು ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ. ತೆಳು ದೋಸೆನೂ ಹಾಕೋಬೋದು, ಸಾಫ್ಟ್ ದೋಸೆನೂ ಹಾಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ನಾನೀಗ ತೆಳುವಾಗಿನೇ ಕ್ರಿಸ್ಪಿ ದೋಸೆನೇ ಮಾಡಿ ತೋರಿಸ್ತೀನಿ ರೀ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ನೀವು ಎಣ್ಣೆನೂ ಹಾಕ್ಬೋದು. ನೋಡಿ, ನೋಡಿರಿ ದೋಸೆ ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ. ದೋಸೆ ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಇಲ್ಲಿ ನಾವು ಉದ್ದಿನಬೇಳೆ ಹಾಕ್ದೇ ತುಂಬ ಟೇಸ್ಟಿಯಾಗಿರುವಂಥ ಪ್ರೋಟೀನ್ ದೋಸೆ ಅಂತಲೂ ನೀವು ಕರಿಬೋದು ರೀ. ನೋಡಿ, ಕ್ರಿಸ್ಪಿನೂ ಹಾಕೋಬೋದು, ಸಾಫ್ಟನ್ನು ಹಾಕೋಬೋದು. ನಾನು ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಈ ದೋಸೆ ನೀವು 2 ಥರನೂ ಮಾಡ್ಕೋಬೋದು. ಸಾಫ್ಟನ್ನು ಮಾಡ್ಕೋಬೋದು, ತೆಳುವನ್ನು ಮಾಡ್ಕೋಬೋದು. ನೋಡಿ, ತುಂಬಾ ಟೇಸ್ಟಿಯಾಗಿರ್ತವೆ ದೋಸೆ. ನೋಡಿ, 2 ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ರೀ. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ.